ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಅಂಗಾಂಗಗಳು ಯಾವುದವು ಮತ್ತು ಟಿಶ್ಯೂ ಯಾವುದವು ಅಂತ ಹೇಳ್ಬೇಕಂದ್ರೆ ಮೊದಲಿಗೆ ನಾವು ಕಿಡ್ನಿ ಅಂತ ತಗೊಳ್ತೀವಿ. ಕಿಡ್ನಿ ದಾನ ಮಾಡಬೇಕಾದ್ರೆ ಜೀವಂತ ಇದ್ದಾಗಲೂ ಕೊಡ್ಬೋದು, ಎದ್ದಾದ್ಮೇಲೆ ಕೊಡ್ಬೋದು. ಎಲ್ಲರಿಗೂ ಎಷ್ಟು ಕಿಡ್ನಿ ಇರುತ್ತೆ? ಎರಡು. ಹಾಗಾದರೆ ಎಲ್ಲ ಲಿವಿಂಗ್ ಡೋನರ್ಸು ಒಂದು ಕಿಡ್ನಿ ಮಾತ್ರ ಕೊಡಲಿಕ್ಕೆ ಯೋಗ್ಯರಿರುತ್ತೆ. ಎರಡು ಕಿಡ್ನಿ ತೆಗಿಲಿಕ್ಕೆ ಆಗಲ್ಲ. ಮತ್ತೊಬ್ಬ ಜೀವ ಉಳಿಸಲಿಕ್ಕೆ ನಮ್ಮ ಎರಡು ಕಿಡ್ನಿ ದಾನ ಮಾಡಲಿಕ್ಕೂ ಆಗಲ್ಲ. ಅರ್ಥಾಯ್ತಾ? ಹೀಗಾಗಿ ಜೀವಂತದಲ್ಲಿರುವ ವ್ಯಕ್ತಿ ಯಾರಾದರೂ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ರಿಲೇಷನಲ್ಲಿ, ಫಸ್ಟ್ ಡಿಗ್ರಿ ರಿಲೇಷನಲ್ಲಿ ಅಂದರೆ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಾಯಿ, ಗಂಡ, ಇವರೆಲ್ಲ ಫಸ್ಟ್ ಡಿಗ್ರಿ ರಿಲೇಷನ್ ಅಂತ ಬ್ಲಡ್ ಆಗಿ ಹೀಗೆ ಅವರು ದಾನವನ್ನು ಮಾಡಬಹುದು. ಲಿವಿಂಗ್ ಡೋನರ್ಸ್ ಅಂತ. ಲಿವರ್ ಕೂಡ ಜೀವಂತವಿರುವಾಗ ಸಮ್ ಪಾರ್ಟ್ ಆಫ್ ಲಿವರ್ ಕೊಡ್ಬೋದು. ಅದೇ ರೀತಿ ಹೃದಯ ಬ್ರೆಂಡೆಡ್ ಆದ ವ್ಯಕ್ತಿಯಿಂದ ಕಸಿ ಮಾಡಿಸಲಾಗುತ್ತದೆ. ಹಾರ್ಟ್ ಎಷ್ಟಿದಾವು? ಒಂದು ಹಾರ್ಟ್ ಇದೆ. ಹೀಗಾಗಿ ಹೃದಯವನ್ನು ಡೆತ್ ಆದಮೇಲೆ ಡೊನೇಟ್ ಮಾಡಲಿಕ್ಕೆ ಶ್ವಾಸಕೋಶ, ಲಂಗ್ಸ್ ಇದು ಕೂಡ ಸ್ವಲ್ಪ ಜೀವಂತ ಇದ್ದಾಗಲೂ ಸಂಪಾಟ ಕೊಡ್ಬೋದು. ಪ್ಯಾಂಕ್ರಿಯಾಸ್ ಕೊಡ್ಬೋದು, ಸಣ್ಣ ದೊಡ್ಡಗಳನ್ನು ಕೊಡ್ಬೋದು. ಓಕೆ, ಟಿಶ್ಯೂಸಲ್ಲಿ ಬಂದರೆ ಕಾರ್ನಿ ಅಂತೀವಿ. ಕಾರ್ನಿ ಅದು ಕೂಡ ನಾವು ಜೀವಂತವಾಗಿ ಕೊಡಬೇಕಾಗುತ್ತೆ. ಸ್ಕಿನ್ನು ಕೂಡ ಕೊಡ್ತಾರೆ, ಚರ್ಮ. ಯಾರಿಗೆ ಸ್ಕಿನ್ನಲ್ಲಿ ಗಾಯ ಆಗಿರುತ್ತೆ ಅಥವಾ ಚರ್ಮ ಸುಟ್ಟೋಗಿರುತ್ತೆ ಅವ್ರಿಗೆ ಪ್ಲಾಸ್ಟಿಕ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಇಲ್ಲ. ಅದರಿಂದ ನಾರ್ಮಲ್ ಸ್ಟೇಜ್ಗೆ ಸ್ಕಿನ್ ತರಲಿಕ್ಕೆ ನಮ್ಮ ವೈದ್ಯಕೀಯವಾಗಿ ಮಾಡಿಕೊಡ್ತಾರೆ. ಮೂಳೆಗಳನ್ನು ಮಾಡ್ಬೋದು, ಬೋನ್ ಮ್ಯಾರಲ್ಸ್, ಹೃದಯ ಕವಾಟದಿಂದ ಹಾರ್ಟ್ ವೆಲ್ಸ್ ಮಾಡ್ಬೋದು, ಬ್ಲಡ್ ವೆಸಲ್ಸ್ ಮಾಡ್ಬೋದು, ಮತ್ತು ಬೋನ್ ಮ್ಯಾರಲ್ಸ್ ಕೂಡ ಕೊಡ್ಬೋದು. ಈ ಇಷ್ಟೆಲ್ಲ ಆರ್ಗನ್ಸು, ಇಷ್ಟೆಲ್ಲ ಟಿಶ್ಯೂಸು ಒಂದು ಮನುಷ್ಯನಿಂದ ನಾವು ತಗೊಳ್ಳೋದಿಲ್ಲ, ಆಗಲೇ ಇದ್ದಾರೆ. ಜೀವಂತ ಅಥವಾ ಮರಣೋತ್ತರ ದಾನ. ದಾನ ಅಂದರೆ ಯಾವ ರೀತಿ ಮಾಡಬೇಕು, ಅದರ ಉದ್ದೇಶ ಏನಿದೆ ಮತ್ತು ಅದರ ಪ್ರಮುಖ ಅಂಶಗಳು ಅಂತ ನಾವು ನೋಡೋದಾದರೆ, ಅಂಗದಾನ ಒಂದು ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗತ್ತೆ. ಎರಡನೇದು, ಹೆಚ್ಚು ಜನರು ಅಂಗದಾನಕ್ಕೆ ಮುಂದಾಗುವಂತೆ ಪ್ರೋತ್ಸಾಹಿಸಲು ಈ ಅಭಿಯಾನವನ್ನು ನಾವು ನೋಡಿದ್ದೇವೆ. ಅಂಗದಾನದ ಮೂಲಕ ಜೀವಗಳನ್ನು ಉಳಿಸಲು ಈ ಸಂದೇಶವನ್ನು ನಾವು ಪಸರಿಸಬೇಕಾಗಿದೆ ಸೊಸೈಟಿಗೆ. ಅಂಗದಾನವು ಜೀವದಾನವಾಗಿದೆ. ಒಬ್ಬ ಅಂಗದಾನಿ ಆಗಲೇಬೇಕಾದರೆ 8 ಜನರ ಜೀವಗಳನ್ನು ಉಳಿಸಬಹುದು. ಪ್ರೋಗ್ರಾಮ್ಗೆ ಯಾಕೆ ಈಗ ನೀಡಿದೆ ಅಂದರೆ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಕಿಡ್ನಿ ಡಿಸೀಸ್ ಪೇಷಂಟ್ಸ್ ಇದ್ದಾರೆ. ಕಿಡ್ನಿ ಪ್ರಾಬ್ಲಮ್ಸ್ ಬಗ್ಗೆ, ಕಿಡ್ನಿ ಡೊನೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. 2 ಲಕ್ಷಕ್ಕಿಂತ ಜಾಸ್ತಿ ಪೇಷಂಟ್ಸು ಡಯಾಲಿಸಿಸ್ ಮೇಲೆ ಅಥವಾ ಅವರಿಗೆ ಅಂಗಾಂಗ ಕಿಡ್ನಿ ರಿಕ್ವೈರ್ಮೆಂಟ್ ಇದೆ. ಬಟ್ ನಮ್ಮಲ್ಲಿ ಆಗೋದೆಷ್ಟು? ಭಾಳ ಆದರೆ 80,000. ಸೊ ಗ್ಯಾಪ್, ಡೊನೇಷನ್ನು ಮತ್ತು ರಿಕ್ವೈರ್ಮೆಂಟ್ಗಳು ತುಂಬ ಗ್ಯಾಪ್ ಇದೆ. ಸೊ ಹಾಗಾಗಿ ಈ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮಿಂದ ಎಲ್ಲ ಕಿಡ್ನಿ ಪೇಷಂಟ್ಸ್ಗೆ ಅಥವಾ ಹಾರ್ಟ್ ರಿಲೇಟೆಡ್ ಬೇರೆ ಆರ್ಗನ್ಸ್ ರಿಕ್ವೈರ್ಡ್ ಇದ್ದರೆ
ಅದಕ್ಕೆ ಎಲ್ಲರೂ ಅಂಗಾಂಗ ದಾನ ಮಾಡಿ ಮುಂದೆ ಬಂದರೆ ಸಾಕಷ್ಟು ಲೈಫ್ಗಳನ್ನು ಸೇವ್ ಮಾಡ್ತಾರೆ. ಕೆಲವೊಂದು ದೇಶದಲ್ಲಿ ಕೆನಡಾ ಅದರಲ್ಲಿ 8 ಜನಕ್ಕೆ ಜೀವ ನೀಡಬಹುದು ಅಂತ. ಸೊ ಈಗ ಕೆಲವೊಂದು ಜನರಿಗೆ ಅದು ಮೂಢನಂಬಿಕೆ ಇರುತ್ತೆ. ಕಿಡ್ನಿ ಏಕೆ ಕೊಡೋದು, ನಮಗೇನೆ ಇದರಲ್ಲಿ ಇದು ಇದೆ, ಫಾಯ್ದಾ ಇದೆ, ಯಾಕೆ ಕೊಡಬೇಕು ಕಿಡ್ನಿ ಅಥವಾ ಯಾವುದೇ ಬೇರೆ ಆರ್ಗನ್ ಆದರೂ ಯಾಕೆ ಕೊಡಬೇಕು ಅಂತ. ಸೊ ಮೂಢನಂಬಿಕೆ ಇದೆ. ಸೊ ನಾವು ಕೊಟ್ಟರೆ ನಮಗೇನು ಫಾಯ್ದಾ, ಆ ಥರ ಎಲ್ಲ ಮಾತಾಡ್ತೀವಿ. ಸೊ ಹಾಗಾಗಿ ಕೌನ್ಸಿಲಿಂಗ್ ಅವೇರ್ನೆಸ್ ಪ್ರೋಗ್ರಾಮಿಂದ ಅವರಿಗೆ ಏನು ಉಪಯೋಗ ಆಗುತ್ತೆ, ಎಷ್ಟು ಜನದ ಲೈಫ್ ಸೇವ್ ಮಾಡ್ಬೋದು, ಹೇಗೆ ನಾವು ಡಿಸೀಸ್ ಬರ್ಡನ್, ಕಿಡ್ನಿ ಡಿಸೀಸ್ ಬರ್ಡನ್ ಆಗಲಿ ಅಥವಾ ಲಿವರ್ ಡಿಸೀಸ್ ಬರ್ಡನ್ ಆಗಲಿ ಶ್ರೀ ವೈ ಕಾಸ್ನಿಸ್ ಮೇಡಮ್ ಅವರೇ ಹಾಗೂ ಇದೀಗ ತಾನೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಬ್ಬ ವಿಶೇಷ ಅಪರೂಪದ ಸಮಾಜ ಸೇವೆಗೆ ಹೆಸರುಳ್ಳವರು ಆಗಿರತಕ್ಕಂಥ IS ಕಾಳಪ್ಪನವರ ಸರ್ ಆಡಳಿತ ಅಧಿಕಾರಿಗಳು, DLD ಸಂಸ್ಥೆ, SS ಆವರಣ. ಇವರ ಇನ್ನೊಂದು ನಾವು ನೀವೆಲ್ಲರೂ ತಿಳ್ಕೊಳ್ಬೇಕಾದ ಅಂಶವೇನಂತಂದರೆ ಅವರು ಕೂಡ ದೇಹದಾನಿಗಳು. ಇವಾಗ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಹಾಗೆ ಅವರಂತೆ ನಾನು ಕೂಡ ನನ್ನ ಕುಟುಂಬವೂ ಕೂಡ ದೇಹದಾನದ ವಾಗ್ದಾನವನ್ನು ಮಾಡಿದ್ವಿ ಅಂತ ಈ ಮೂಲಕ ಕೇಳಿಪಡಿಸ್ತಾರೆ. ಅಷ್ಟೇ ಅಲ್ಲದೆ ಆರೋಗ್ಯ ವೆರಿ ವೆರಿ ಇಂಪಾರ್ಟೆಂಟ್. ಆರೋಗ್ಯ ಸಂಪತ್ತು ನಿಮ್ಮಲ್ಲಿ ಇತ್ತು ಅಂತಂದ್ರೆ ವಟೆವರ್ ಯು ಮೇಕ್, ಏನೇ ಇದ್ರೂ ನೀವು ಅಚೀವ್ ಮಾಡಿ. ಅದರಲ್ಲಿ ನಿಮ್ಮ ದೇಹದ ಎಲ್ಲ ಹೇಳಿದ್ರು ಈಗಾಗಲೇ ಎಲ್ಲ ಬಿಡಿಸಿ ದೇಹದ ಭಾಗಗಳ ಅಂಗಾಂಗಗಳ ಮಹತ್ವವನ್ನು ಹೇಳಿದರು. ಪ್ರತಿಯೊಂದು ಅಂಗ ಅದು ಇಂಪಾರ್ಟೆಂಟ್. ಅದಕ್ಕಷ್ಟೇ ಏನದ ಅಂದರೆ ಬೆಲೆ. ಅದಕ್ಕೆ ನಾವು ಈಗಿನ ಒಂದು ಸ್ಪರ್ಧಾತ್ಮಕ ಕಾಲದಲ್ಲಿ ಅವಾಗಿಂದ ಹೇಳಿದ ಸರ್ವಜ್ಞ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವತ್ತು ಪದವತ್ತು ಕೈಲಾಸ ನೆರೆಮನೆಯಾಗುವ ಸರ್ವಜ್ಞ. ಆರೋಗ್ಯ ವೆರಿ ವೆರಿ ಇಂಪಾರ್ಟೆಂಟ್. ಆರೋಗ್ಯ ಸಂಪತ್ತು ನಿಮ್ಮಲ್ಲಿ ಇತ್ತು ಅಂತಂದ್ರೆ ವಟೆವರ್ ಯು ಮೇಕ್, ಏನೇ ಇದ್ರೂ ನೀವು ಅಚೀವ್ ಮಾಡಿ. ಅದರಲ್ಲಿ ನಿಮ್ಮ ದೇಹದ ಎಲ್ಲ ಹೇಳಿದರು ಈಗಾಗಲೇ ಎಲ್ಲ ಬಿಡಿಸಿ ದೇಹದ ಭಾಗಗಳ ಅಂಗಾಂಗಗಳ ಮಹತ್ವವನ್ನು ಹೇಳಿದರು. ಪ್ರತಿಯೊಂದು ಅಂಗ ಅದು ಇಂಪಾರ್ಟೆಂಟ್. ಅದಕ್ಕಷ್ಟೇ ಏನದ ಅಂದರೆ ಬೆಲೆ. ಅದಕ್ಕೆ ನಾವು ಈಗಿನ ಒಂದು ಸ್ಪರ್ಧಾತ್ಮಕ ಕಾಲದಲ್ಲಿ ಅವಾಗಿಂದ ಹೇಳಿದ ಸರ್ವಜ್ಞ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರೆಮನೆಯಾಗುವ ಸರ್ವಜ್ಞ. ಋಷಿ ಹಾಕೊಂಡು ಕುಂತಿದ್ದ, ಕಪ್ಪು ಕನ್ನಡಕ್ಕೆ ಹಾಕೊಂಡು ಆರಾಮ ಕುಂತಿದ್ದ. ಅವನ ಮನೆಗೊಬ್ಬ ಭಿಕ್ಷುಕ ಬಂದ. ಭಿಕ್ಷುಕ ಬಂದು ಭಿಕ್ಷೆ ಕೇಳಿದ. ಭಿಕ್ಷೆ ಕೇಳಿ ಹಾಗೆ ಅವನ ಸಮೀಪಕ್ಕೆ ಹೋಗಿ ಅವನು ಹೇಳಿದ, ಶ್ರೀಮಂತಿಗೆ ಎಷ್ಟು ಅದೃಷ್ಟವಂತರಿ, ಭಾಗ್ಯವಂತರು, ಎಂಥ ಮನೆ, ಎಂಥ ಜಾಗ, ಏನು ಕಾರು, ಏನು ಸೇವಕರು, ಎಂತೆಂಥ ಸೌಭಾಗ್ಯವನ್ನು ತಾವು ಪಡ್ಕೊಂಡಿರಿ. ನಂದು ನೋಡ್ರಿ ಹೆಂಗದ ಒಂದು ಭಿಕ್ಷಾ ಪಾತ್ರೆ. ಅದು 10 ಮನೆಗೆ ಹೋದ್ರೆ ಒಂದು 2 ಮನೆಗೆ ಸಿಗ್ತಾವೆ. ನನ್ನ ಕರ್ಮ ಹೇಗಿದೆ, ನೀವು ಎಷ್ಟು ಅದೃಷ್ಟವಂತರಿ ಅಂತೇಳಿ ಅವಾಗ ಅಂದ. ಯಾರಿಗೆ? ಆ ಶ್ರೀಮಂತಿಗೆ ಆ ಭಿಕ್ಷುಕ ಹೇಳಿ. ಅವಾಗ ಆ ಭಿಕ್ಷುಕನ ಇನ್ನಷ್ಟು ಹತ್ತಿರ ಕರೆದ, ಬಾಯಿಲ್ಲ ಮಾತು ಕೇಳ್ತೀನಿ ಕೇಳವತ್ತ. ಏನು ಅಂದ್ರೆ, ಈ ಮನಿ ಎಲ್ಲ ಕಾರ್ ಎಲ್ಲ ನಿನಗೆ ಕೊಡ್ತೀವಿ, ನಿನ್ನಲ್ಲಿ ಒಂದು ಸಾಮಾನು ಐತೆ ನನಗೆ ಕೊಡ್ತೀವಿ ಅಂತ. ನನ್ನಲ್ಲಿ ಏನೈತ್ರಿ ಅಂತ, ನನ್ನಲ್ಲಿ ಇರೋದು ಇದೊಂದು ಭಿಕ್ಷಾ ಪಾತ್ರೆ. ಇದನ್ನು ಬಿಟ್ಟು ನನ್ನಲ್ಲಿ ಏನದ
ಈ ಹೂವನ್ನು ಐತಿ, ಈ ಹೂ ಅಂದ್ರೆ ಕೊಡ್ತೀವಿ, ನಾ ಕೇಳ್ತೀನಿ, ನೀ ಕೊಟ್ರೆ ಇದೆಲ್ಲ ನಿನಗೆ ಏನು ಹೇಳ್ರಿ ಅಂತ ಮಾತಾಡಲ್ಲ. ನನಗೇನಿಲ್ಲ, ಕಣ್ಣುಗಳು, ಅದಕ್ಕೆ ನೀನು ಕಣ್ಣು ಕೊಡು. ಯಾರಿಗೆ? ಆ ಭಿಕ್ಷುಕ ಆಗ್ತಾನೆ. ನೀನು ಬದಲೇನು ಬೇಡ, ನಿನ್ನ ಕಾರಣ ಬೇಡ, ನೀನು ಬೇಡ, ನಿನ್ನ ಭಿಕ್ಷೆನೂ ಬೇಡ ಅಂತ ಓಡಿವ. ಇದು ದಿಸ್ ಈಸ್ ಇಂಪಾರ್ಟೆಂಟ್. ಎಲ್ಲ ಅಂಗಾಂಗಗಳ ಮಹತ್ವ ಇದೆ. ಅದಕ್ಕೆ ನಾವು ಅವುಗಳನ್ನು ಸಂರಕ್ಷಣೆ ಮಾಡುವುದರ ಜೊತೆಗೆ ನಮ್ಮ ದೇಹ ಕೊನೆಗಾಲಕ್ಕೆ ಬಂದ ಮೇಲೆ ಸರ್ ಹೇಳಿ ಭಾಳ ಸುಂದರವಾದಂಥ ಮಾತುಗಳನ್ನು ಹೇಳಿದ್ರು, ಎಲ್ಲರೂ ಹೇಳಿ ನಾವು ಹೋದ ನಂತರವೂ ಸಹಿತ ಅದು ಇನ್ನು ಕೆಲವರಿಗೆ ಉಪಯೋಗ ಈಗ ಎಲ್ಲರ ಕಣ್ಣುಗಳನ್ನು ಕೊಟ್ಟರೆ ಇಡೀ ನಮ್ಮ ದೇಶವೇ ಏನದ ಅಂದ್ರೆ ಅಂದ ಮುಕ್ತ ದೇಶ ಆಗ್ತದೆ. ಯಾಕೆ ಮಾಡಬಾರ್ದು? ಮಣ್ಣಾಗ ಹಾಕೋಕ್ಕಿಂತ ನಮ್ಮ ಕಣ್ಣುಗಳನ್ನು ಯಾಕೆ ಕೊಡಬಾರ್ದು ಅಂಥವ್ರಿಗೆ? ಯಾಕೆ ಬೆಳಕಾಗಬಾರ್ದು? ನಾವು ಅದರ ಒಂದು ಅರಿವಿನ ಕಾರ್ಯಕ್ರಮವೇ ಇದೆ. ನಾವೆಲ್ಲರೂ ಇದರ ಬಗ್ಗೆ ಆಳವಾಗಿ ಆಲೋಚನೆ ಮಾಡಬೇಕು. ಬಡತನ ಇತ್ತು, ಹಸಿವು ಇತ್ತು, ನಿರಕ್ಷರತೆ ಇತ್ತು ಇಂದು ಒಂದು ಕಾಲಕ್ಕೆ ನಮ್ಮ ದೇಶಗಳು. ಈಗ ಬಹಳಷ್ಟು ಸದೃಢವಾಗಿದೆ ನಮ್ಮ ದೇಶ. ಬಟ್ಟೆ ಗಿಟ್ಟೆ ಕೊಟ್ಟರೆ ಯಾರೂ ತಗೊಳ್ಳಲ್ಲ, ಹಾಗಲ್ಲ. ಆದರೆ ಇದರ ಅವಶ್ಯಕತೆ ಬಹಳ. ಶ್ರೀ BM ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಹಾಗೂ ಮಹಾವಿದ್ಯಾಲಯದ ಯೂತ್ ರೆಡ್ ಕ್ರಾಸ್ ಘಟಕ NSS ಘಟಕದ ಸಹಯೋಗದೊಂದಿಗೆ ದೇಹದಾನ, ಅಂಗಾಂಗ ದಾನ, ಆರ್ಗನ್ ಡೊನೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ BLD ಆಸ್ಪತ್ರೆಯ ಶ್ರೇಷ್ಠ ವೈದ್ಯರು, ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳು ಆದ ಪ್ರೊಫೆಸರ್ IS ಕಾಳಕೃಷ್ಣ ಸರ್ ಉಪಸ್ಥಿತರಿದ್ದರು. ಅವರಿಗೆಲ್ಲ ನಮಸ್ಕಾರ. ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಬಂಧುಗಳೇ ಹಾಗೂ ಶಿಕ್ಷಕ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮಸ್ಕಾರ. ಆದರೆ ಈ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ತಂದಂತಹ ಬದಲಾವಣೆ ಬೇರೆ ಯಾವ ಕಾರ್ಯಕ್ರಮವೂ ತಂದಿಲ್ಲ ಅಂತ ಹೇಳಿ ನಾನು ಮೊದಲಿಗೆ ಆ ವೈದ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಲಾಟ್ಸ್ ಆಫ್ ಚೇಂಜಸ್, ಬಹಳಷ್ಟು ಪವಿತ್ರ ಕಾರ್ಯಕ್ರಮ ಅಂತ ಹೇಳಿ ಸರ್ ಹೇಳ್ತಾ ಇದ್ರು. ನನಗೆ ಅನಿಸ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹೋಗ್ತಾ ಇರುವಂಥ ಅಂಶ ಬಂದೇ ಇದೆಲ್ಲ ಅವರು ಹೇಳಿಕೊಟ್ಟಾದ್ಮೇಲೆ ಆರೋಗ್ಯವಂತರಾಗಬೇಕು, ಮತ್ತೊಬ್ಬರಿಗೆ ದೇಹದಾನವನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಯಾವ ಅಂಗಾಂಗವನ್ನು ದಾನ ಮಾಡಬೇಕು, ನಮ್ಮ ಕೈಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಇದ್ರ ಕುರಿತಾಗಿ ಅವೇರ್ನೆಸ್ ಅನ್ನು ಹೇಗೆ ಮೂಡಿಸಬೇಕು ಅನ್ನುವಂಥ ಅಂಶ. ಸೊ ಹಾಗಾಗಿ ಬಹಳಷ್ಟು ಇನ್ಫ್ಲೂಯೆನ್ಸ್ಡ್ ಪ್ರೋಗ್ರಾಮ್ ಅಂತ ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ನೀವು ಅವ್ರ ಜೊತೆ ಮುಕ್ತವಾದ ಚರ್ಚೆಯನ್ನು ಮಾಡ್ಬೋದು.